ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್, ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡ್ಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ, ಎಲ್ರಿಗೂ ಗೊತ್ತಿರೋ ಹಾಗೆ ದಟ್ ಮೈ ಫಾದರ್ ವಾಸ್ ಇನ್ ದ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡ್ಲಿಂಗ್ ಬಂತು ಆ್ಯಂಡ್ ಮಾಡ್ಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೆಮ್ಟ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಟಿಯಾರ ನೋಡಿಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ it just became like a dream, and then sports happened and all. ಆ್ಯಂಡ್ ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮದಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ, ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ I think all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸಿಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯಿತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡ್ಕೊಂಡೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ಬರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ. ಒಂದು ಇಂಡಸ್ಟ್ರಿ ಆಗಿ, ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ ಇವಾಗ. ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕಾಗಲ್ಲ. ಮದಕರಿ, ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬುಕ್ಕೆ ತೊಗೊಂಡೋಗಿತ್ತು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ. ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿ. ಮದಕರಿಯಲ್ಲಿ ಪ್ರತಿಯೊಂದು ಶಾಟು, ಪ್ರತಿಯೊಂದು ಸೀನು, ನೀವು ಎಷ್ಟು ರಾಗಿಣಿ ದ್ವಿವೇದಿನ, ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಒಂದೊಂದು ಸ್ಟೇಟ್ಮೆಂಟಿಂದ ಹಿಡಿದು, ಲೈನಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ owe so much of my career and so much of my stature and the person that I am today to Sudeep. Thank you so much for teaching me what acting is and what language is. So I really give him so much credit for it. And of course, ಈ ಒಂದು 15 years ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು. ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ, ರೈಟ್? ಆ್ಯಂಡ್ ಇಫ್ ಐ ಆಮ್ ನಾಟ್ ಟೇಕಿಂಗ್ ಯೋರ್ ನೇಮ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಇಗ್ನೊರೆನ್ಸ್. ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು. ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡಿರೆಕ್ಟರ್, ಎವ್ರಿ ಆ್ಯಕ್ಟರ್, ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ. ಯಾಕಂದರೆ ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಟೀಚಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟತನ ಇತ್ತು, ಸ್ಟ್ರಗಲ್ಸ್ ಇತ್ತು,
ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ, ಎಲ್ರಿಗೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something, I think above normal people that just took me ahead. And ಐ ಥಿಂಕ್ ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು. ಓಕೆ, ಐ ಟೋಲ್ಡ್ ಯು ಮೇಕ್ ಶೋರ್ ಐ ಡೋಂಟ್ ಗೆಟ್ ಎಮೋಷನಲ್, ರೈಟ್? Thank you. ಯಾಕೆ ಅಳ್ತಾ ಇದ್ದೀನಿ ಅಂದರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. You have to accept that you can be weak. There are good days, bad days. And ಈ ಒಂದು ಜರ್ನಿ should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನವೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಷ್ಟಿದೆ ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ, ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ? ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇಂದ ನಾನು 15 years ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ಅದು ಏನು ಗೊತ್ತಾ, ಯಾವತ್ತು ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರೋದಂದರೆ, ಯಾರು ಬಂದಿಲ್ಲ ಅಂದ್ರೂ ನೀವು ನಿಮಗೋಸ್ಕರ ನಿಂತ್ಕೋಬೇಕು. ಆ್ಯಂಡ್ ನಾನು ನನ್ನ ಶಕ್ತಿ, ನನ್ನ ಎಷ್ಟು ಸ್ಟ್ರೆಂತ್ ಇದೆ, ನನ್ನ ಪರವಾಗಿ ನಾನು ಲೈಫಲ್ಲಿ ಬೇರೆಯವ್ರಿಗೋಸ್ಕರ ನಿಂತ್ಕೋತೀನಿ ಅಂತ. ಸೊ ನನ್ನ ಹೇಳಿದ ಒಂದೇ ಮಾತು, ನಾವೇನೋ ಒಂದು ತುಂಬ ಅದ್ಭುತವಾಗಿರೋದು 2026 ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ, ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ, ನಾನು ಒಂದು
ವೇದಿಕೆ ಪ್ರೊವೈಡ್ ಮಾಡ್ತೀನಿ. ನಾನು ಆ ಥರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ, ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ ರೈಟರ್ಸ್, ಆ್ಯಕ್ಟರ್ಸ್, ಡಿರೆಕ್ಟರ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಟು ಡೂ ಸಮಥಿಂಗ್. ಯಾಕಂದರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದ್ದೆ, ಅನ್ನ ಕೊಟ್ಟಿದ್ದೆ. ಇದು ಇಟ್ಸ್ ಮೈ ಹೋಮ್. ನಾನು ಪಂಜಾಬಿಂದ ಇರ್ಬೋದು, ಎಲ್ಲಿಂದಾನು ಇರ್ಬೋದು, ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡಬೇಕು ಅಂತ ನನ್ನ ಆಟ. ಆ್ಯಂಡ್ ಮಾಡೇ ಮಾಡ್ತೀನಿ ನಾನು, ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕಲ್ವಾ. ಆ್ಯಂಡ್ ವಿ ವಿಲ್ ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ರಿಯಲಿ ಬ್ಯೂಟಿಫುಲ್ ಅಂತ ನನ್ನ ಅಭಿಪ್ರಾಯ. ಸರ್, ಇಮೋಷ್ನಲ್ ಆಗಿಬಿಟ್ಟೆ ಸ್ವಲ್ಪ. ಆದರೂ ತುಂಬ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ, ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೇ 2 ಸಿನಿಮಾ ಮಾಡಿದ್ದೀನಿ ಮಲಯಾಳಮಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ ಆಸ್ ಮಚ್ ಇಸ್ ಲವ್ ಟು ವೃಷಭ. ತುಂಬ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಆ್ಯಂಡ್ ಸಾಕಷ್ಟು ಲೈಕ್ ರಾಗಿಣಿ ಈಸ್ ಬ್ಯಾಕ್ ಅಗ್ಯಾನ್ ವಿತ್ ದಿ ಆ್ಯಕ್ಷನ್ ಅವತಾರ್ ಆ್ಯಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು 2026 ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾಯಿದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ, 1 ಹಿಂದಿ ಮಾಡ್ತಾಯಿದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್. ಸರ್, ಸೋಷಿಯಲ್ ವರ್ಕ್ ಯಾವತ್ತೂ ನಾನು ಪ್ಲ್ಯಾನ್ ಮಾಡ್ಕೊಡಲ್ಲ. ಸೊ ಅವ್ರ ತಕ್ಕಂಗೆ ಏನು ಸಿಚುವೇಶನ್ ತಕ್ಕಂಗೆ ಯಾರಿಗೆ ಏನು ನೆಸೆಸಿಟಿ ಇದೆ, ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಅದು. ಆ್ಯಂಡ್ ಐ ಆಮ್ ವರ್ಕಿಂಗ್ ವೆರಿ ಕ್ಲೋಸ್ಲಿ ವಿತ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಸೊ ಐ ವಾಂಟ್ ಟು ಡೂ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ನಮ್ಮ ಬ್ಲೈಂಡ್ ಫ್ರೆಂಡ್ಸ್ ಬಂದಿದ್ದಾರೆ, ಸೊ ಸ್ಪೆಷಲಿ ಏಬಲ್ಸ್, ಬಟ್ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ಸುರೇನ್, ನಮ್ಮ ವೆರಿ ಕ್ಲೋಸ್ ಅಸೋಸಿಯೇಟ್ ರವಿ ಅವರು ನಮ್ಮ ಜೊತೆ ಇಲ್ಲ, ಬಟ್ ಆದ್ರೂ ಅವ್ರ ಕೆಲಸಗಳು ನಾವು ಮುಂದೆ ಯಾವ ರೀತಿಯಲ್ಲಿ, ಅವ್ರ ಸೋಷಿಯಲ್ ವರ್ಕ್ ಯಾವ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಒಂದು. ಬಟ್ ಏನೂ ಪ್ಲ್ಯಾನ್ ಮಾಡಲ್ಲ ನಾನು ಯಾವತ್ತು ಸೋಷಿಯಲ್ ವರ್ಕಲ್ಲಿ. ಯಾರಿಗೇನು ಬೇಕು ಯಾವಾಗ ಆವಾಗ. ಅವ್ರು ಆ್ಯಕ್ಚುಲಿ ಇಲ್ಲ ಬ್ಯಾಂಗ್ಳೂರಲ್ಲಿ, ಇಲ್ಲಾಂದರೆ ಇರ್ತಾಯಿದ್ರು ಇವತ್ತು. ಬಟ್ ಖುಷಿ ಪಡ್ತಾರೆ. ದೇ ಆರ್ ಆಲ್ವೇಸ್ ಪ್ರೌಡ್ ಆಫ್ ಮೀ ಸರ್. ಯಾಕಂದರೆ ದೇ ಹ್ಯಾವ್ ಸೀನ್ ಎವ್ರಿ ಡೇ ಆಫ್ ಲೈಫ್ ವಿತ್ ಮೀ. ಆ್ಯಂಡ್ ಈ ಜರ್ನಿಯಲ್ಲಿ 15 years ಕ್ರಾಸ್ ಆಗಿದೆ ಅಂದರೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ಯಾವತ್ತು ಡೋಂಟ್ ಗಿವ್ ಅಪ್ ಆ್ಯಂಡ್ ಜಸ್ಟ್ ಬಿ ದ ಬೆಸ್ಟ್ ಆ್ಯಂಡ್ ಡೂ ದ ಬೆಸ್ಟ್ ಆಫ್ ವಾಟ್ ಯು ಡೂ ಅಂತ ಹೇಳ್ತಾರೆ ಯಾವತ್ತು. ಇಲ್ಲ ಆ ಥರ ಏನೂ ಇಲ್ಲ. ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ಅಂದರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡಿದ್ರು ನನ್ನನ್ನು. ಬಟ್ ದೇ ಜಸ್ಟ್ ಸೆಡ್ ದಟ್ ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ನೀವೇನು ಮಾಡಿದ್ರು 100% ಎಫರ್ಟ್ ಹಾಕಿ 100% ವರ್ಕ್ ಮಾಡಬೇಕು ಅಂತ ಯಾವತ್ತು. ದೇ ಆರ್ ವೆರಿ ಸಪೋರ್ಟಿವ್. ವಾಟ್ ನೆಕ್ಸ್ಟ್? ಯಾಕೆ ನಾನು ಇಂಡಸ್ಟ್ರಿಯಲ್ಲಿ ದಿ ಓನ್ಲಿ ಸಿಂಗಲ್ ಹಾಟ್ ಪರ್ಸನ್. ಯಾಕೆ? ಹೋಗ್ತಾ ಹೋಗ್ತಾ ನಾನು ರಿವರ್ಸ್ ಏಜ್ ಆಗ್ತಾ ಇದ್ದೀನಿ. ನಾನು ಹೋಗ್ತಾ ಹೋಗ್ತಾ ಚಿಕ್ಕ ಹುಡುಗಿ ಆಗ್ತಾ ಇದ್ದೀನಿ. ಯಾಕೆ ನಿಮಗೆ ಮದುವೆಗಿದ್ದು? ಯಾಕೆ? ನೀವು ಚಿಕ್ಕ ಹುಡುಗ ಅಲ್ವಾ? ವೈರಲ್ ಫೋಟೋಸ್. ಯಾ ಸರ್, ಇಂಡಸ್ಟ್ರಿ 15 yearsಲ್ಲಿ ತುಂಬ ಚೇಂಜ್ ಆಗಿದೆ ಸರ್.
ನಾವು 2010 ನಾವಿದ್ದಿದ್ದು ಅಷ್ಟೇ ಒಂದು 10 ಜನ ಇದ್ದಿದ್ದು, ರೈಟ್? ನೀವು ಫಸ್ಟ್ ಡೇಯಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಐ ಥಿಂಕ್ ದಟ್ ದಿ ಇಂಡಸ್ಟ್ರೀಸ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮುಂಚೆ ಜಸ್ಟ್ 2 ಥರ ಫಿಲ್ಮ್ಸ್ ಇರ್ತಾಯಿತ್ತು. ಒಂದು ಆರ್ಟ್ ಮೂವೀಸು, ಒಂದು ಕಮರ್ಷಿಯಲ್ ಮೂವೀಸ್ ಇದ್ದಿದ್ದು. ಆ್ಯಂಡ್ ವಿ ವರ್ ಅ ಪಾರ್ಟ್ ಆಫ್ ಒಂದು ಕಮರ್ಷಿಯಲ್ ಮೂವಿ ಅಂದರೆ 5 ಸೀನ್ಸು 5 ಸಾಂಗ್ಸು, ನಾವು ಗ್ಲಾಮರಸ್ಸು. ಆರ್ಟ್ ಮೂವಿ ಅಂದರೆ ಇವಾಗ ನೀವು ಒಳ್ಳೆ ಆ್ಯಕ್ಟರ್ ಅಂದರೆ ಆರ್ಟ್ ಮೂವಿ ಮಾಡಬೇಕು, ಕಮರ್ಷಿಯಲ್. ಬಟ್ ಆಡಿಯನ್ಸಸ್ ಆಲ್ಸೋ ವರ್ ಲಿಮಿಟೆಡ್ ಟು ಓನ್ಲಿ ದ್ಯಾಟ್ ಮಚ್. ನಾವು ಐ ಥಿಂಕ್ ದ ಹೋಲ್ ಡೆಮೋಗ್ರಾಫಿಕ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಹ್ಯಾಸ್ ಚೇಂಜ್ಡ್. ಯಾಕಂದರೆ ಕಾಂಟೆಂಟ್ ಇರೋ ಸಿನಿಮಾಗಳು, ಲೈಕ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿರೋ ಸಿನಿಮಾಗಳು, ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಲೈಕ್ ಇವಾಗ ಆಡಿಯನ್ಸಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನು ಬೇಕು ಏನು ಬೇಕಾಗಿಲ್ಲ, ಯಾವ ಸಿನಿಮಾ ಚೆನ್ನಾಗಿರುತ್ತೆ ಯಾವ ಸಿನಿಮಾ ಚೆನ್ನಾಗಿರಲ್ಲ ಯಾರೂ ಗೊತ್ತಿಲ್ಲ. ಐ ಥಿಂಕ್ 2010 ನೀವು OTT ಬೇಕು, ಇದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳಿದಿತ್ತು ಯಾರೂ ಗೊತ್ತೇ ಇರಲಿಲ್ಲ. ಪ್ರಮೋಷನ್ಸ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಇಟ್ಸ್ ಚೇಂಜ್ ದ ಲಾಟ್. ಆ್ಯಂಡ್ I think that with change timing, we have to change ourselves. We have to keep developing ourselves. But ನನ್ನ ಪ್ರಕಾರ ನಾನು ಇನ್ನೂ ಆ ಒಂದು ಸೋಷಿಯಲ್ ಮೀಡಿಯಾ ಸ್ಪೇಸ್, ಇನ್ನೂ ಒಂದು ದಟ್ ಇಂಟ್ರೂಸಿವ್ ಸ್ಪೇಸ್ ಆಫ್ ಎವ್ರಿಬಡಿ ಗೆಟಿಂಗ್ ಇನ್ ಟು ದ ಇನ್ ಯೋರ್ ಪರ್ಸನಲ್ ಸ್ಪೇಸ್, ಅದು ಇನ್ನೂ ನನಗೆ ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಐ ಆಮ್ ಆಲ್ಸೋ ಇನ್ ಅ ಟ್ರಾನ್ಸಿಷನಲ್ ಫೇಸ್. I am an actor who debuted in 2010, but I have to be right now an actor who's 2025, right? ಸೊ ಸಾಕಷ್ಟು ಚೇಂಜ್ ಆಗಿದೆ. ಒಳ್ಳೆಯದೇನೆಂದರೆ ಯು ಕ್ಯಾನ್ ನೌ ಎಕ್ಸ್ಪೆರಿಮೆಂಟ್. ಲೈಕ್ ನಾನು ಯಾವತ್ತೂ ನನ್ನ ಲುಕ್ಸ್ ಆಗಲಿ ನನ್ನ ಫಿಲ್ಮ್ಸ್ ಆಗಲಿ ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಆವಾಗ ಕೆಲವರು ಆಡಿಯನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆ್ಯಂಡ್ ಕೆಲವರು ಅದೇ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಮಾಡಿದ್ರು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಎಕ್ಸೆಪ್ಟಿಂಗ್ ದ ಹೋಲ್ ಚೇಂಜ್ ದಟ್ ಇಸ್ ಹ್ಯಾಪನಿಂಗ್. ನನ್ನ ಪ್ರಕಾರ ಐ ಥಿಂಕ್ ಚೇಂಜ್ ಇಸ್ ಗುಡ್, ಬಟ್ ಒರಿಜಿನಾಲಿಟಿ ಮೇಂಟೈನ್ ಮಾಡ್ಬೇಕು ನಾವು ಒಂಚೂರು. ಯಾರು ಸರ್? ಸಾರಿ, I understand Kannada, bro. I'm just not able to hear him. Hey, sir, sorry. For me, iconic will be Malashri ma'am, and for me, iconic will be Ambi uncle. Forever and ever. ಅಂಬಿ ಅಂಕಲಿಂದ ನಾನು ಏನು ಕಲ್ತಿದ್ದೀನಿ ಅಂದರೆ, ಐ ಥಿಂಕ್ ಹಿ ವಾಸ್ ಒನ್ ಆಫ್ ದಿ ಓನ್ಲಿ ಪೀಪಲ್ ಹೂ ಸ್ಟುಡ್ ಸ್ಟ್ರಾಂಗ್ಲಿ ಫಾರ್ ದಿ ಇಂಡಸ್ಟ್ರಿ. ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಂದು ಕಮ್ಯುನಿಟಿ ಆಗಿರಬೇಕು, ಒಬ್ರೊಬ್ರ ಜೊತೆಗೆ ಸಪೋರ್ಟ್ ಇರಬೇಕು ಅಂತ. ಹಿ ವಾಸ್ ದಿ ಓನ್ಲಿ ಆ್ಯಕ್ಟರ್. ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಸೆಲ್ಫಿಶ್ ನಾವು. ಆ್ಯಂಡ್ ಅವ್ರು ಇರಬೇಕಾದ್ರೆ ದಿ ಇಂಡಸ್ಟ್ರಿ ವಾಸ್ ಒನ್ ಬಿಗ್ ಫ್ಯಾಮಿಲಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ವಿ ನೀಡ್ ಇವಾಗ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇಸ್ ಮೈ ಐಡಲ್. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅವ್ರ ಪರವಾಗಿ ಅವ್ರ ಜಾಗ ತೊಗೊಂಡಿದ್ದೀನಿ, ಯಾವತ್ತೂ ತೊಗೊಳಕ್ಕಾಗಲ್ಲ. ಶಿ ಈಸ್ ಲೈಕ್ ದ ಅಲ್ಟಿಮೇಟ್ ಲೇಡಿ ಸೂಪರ್ ಸ್ಟಾರ್ ಆ್ಯಂಡ್ ಐ ಲವ್ ಹರ್ ಫಾರ್ ದ್ಯಾಟ್. ಅವರು ಒಂದು ಸ್ಟಾನ್ಸ್ ಕ್ರಿಯೇಟ್ ಮಾಡಿದ್ದು ಇಂಡಸ್ಟ್ರಿಯಲ್ಲಿ, ದಟ್ ವಿಮೆನ್ ಕ್ಯಾನ್ ಆ್ಯಕ್ಚುಲಿ ಬಿ ಸಮಥಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಹ್ಯಾವ್ ಆಲ್ ದ ಪವರ್. ಇವಾಗ ಫೀಮೇಲ್ ಸೆಟ್ರಿಕ್ ಫಿಲ್ಮ್ಸ್ ಎಲ್ಲ ತುಂಬ ಬರ್ತಿದೆ. ಇನ್ನು 2 yearsಲ್ಲಿ ವಿ ವಿಲ್ ಬಿ ಡಾಮಿನೇಟಿಂಗ್ ದಿ ಇಂಡಸ್ಟ್ರಿ ಅಂತ. I don't think it's a bad thing, sir. I think, andre, I mean, I stand corrected with my statement. I think politics, ಒಂದು ಒಳ್ಳೆ ಫೋರಮ್, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸ್ಪೇಸ್ ಸಿಕ್ಕಿದ್ರೆ ನಮಗೆ ಟು ಬಿ ಏಬಲ್ ಟು ಮೇಕ್ ಚೇಂಜ್, ಐ ವುಡ್ ಡೆಫಿನೆಟ್ಲಿ ಟೇಕ್ ದಟ್ ಚಾನ್ಸ್. ಯಾಕಂದರೆ ನಾನು ನಿಜವಾಗ್ಲೂ ಐ ವಾಂಟ್ ಟು ಬಿ ಸಂಬಡಿ ಹೂ ಕ್ಯಾನ್ ಬಿ ದ ವಾಯ್ಸ್ ಆಫ್ ದ ಯೂತ್ ಆರ್ ದ ಜನರೇಷನ್. ಸೊ ನನಗೆ ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ. ಮಾಡಬೇಕಾ ಸರ್? ನಾನು ಆವತ್ತೇ ಹೇಳಿದೆ, ಎಲ್ಲ ಮೀಡಿಯಾ ಅವರು ಸೇರಿ ಪ್ಲ್ಯಾನ್ ಮಾಡಿ ಮೂವಿ, ಫ್ರೀ ಡೇಟ್ಸ್ ಕೊಡ್ತೀನಿ ನಾನು ಹೇಳಿದ್ದೆ ಅವ್ರಿಗೆ, ಕೇಳಿ ಡಿಸ್ಕಷನ್ ಆಗಿದೆ. ಇದು ಒಂದು ಒಳ್ಳೆ ಸಿನಿಮಾ ಮಾಡೋಣ ನಾನು ಹೇಳಿದೆ ಆವಾಗಲೇ. ಫಾರ್ ಮೀ, ಲೈಕ್ ಸುನೇನಾ ನೋಸ್ ಅಬೌಟ್ ದಿಸ್, ಬಟ್ ನಾವು ತುಂಬ ಪ್ಲ್ಯಾನ್ ಮಾಡ್ತಿದ್ದೀವಿ. ನಾವು ತುಂಬ
ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀವಿ, ವೇರ್ ವಿ ಕ್ಯಾನ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಗುಡ್ ಕಾಂಟೆಂಟ್ ಫಿಲ್ಮ್ಸ್ ಆ್ಯಂಡ್ ಗಿವ್ ಆಪರ್ಚುನಿಟೀಸ್ ಟು ರೈಟರ್ಸ್, ಡೈರೆಕ್ಟರ್ಸ್, ಆ್ಯಕ್ಟರ್ಸ್. ಸೊ ಆದಷ್ಟು ಬೇಗ ಆಗಲಿ ಅದು. ಏನಾಗುತ್ತೆ ಗೊತ್ತಾ ಚಿನ್ನ, ಒಂದು ಪಾಯಿಂಟ್ ಆದಮೇಲೆ ನಾವು ಎಲ್ಲದಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ನಮಗೆ ತಕ್ಕಂಥ ಕ್ಯಾರೆಕ್ಟರ್ಸ್, ನಮಗೆ ತಕ್ಕಂಥ ಸಿನಿಮಾಗಳು ನಾವು ಚೂಸ್ ಮಾಡ್ತೀವಿ. ಸೊ ಐ ಥಿಂಕ್ ದ್ಯಾಟ್ ಎಲ್ಲ ಸಿನಿಮಾಗಳು ಕೂಡ, ಲೈಕ್ ಐ ಸೆಡ್, ಮೂವೀಸ್ ಆರ್ ಚೇಂಜಿಂಗ್, ದ ಡೆಮೋಗ್ರಫಿಕ್ ಆಫ್ ಫಿಲ್ಮ್ಸ್ ಇಸ್ ಚೇಂಜಿಂಗ್ ಅಲ್ವಾ. ಸೊ ನನಗೆ ಗೊತ್ತಿಲ್ಲ ಯಾಕೆ, ಬಟ್ ಮೇ ಬಿ ಪೀಪಲ್ ಥಿಂಕ್ ದಟ್ ಐ ನೀಡ್ ಟು ಡೂ ಮೋರ್. ಅಂದರೆ ನಾನೂ ಅದೇ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ. ಇವಾಗ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು, ಈ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಯಾವುದಕ್ಕೂ ಸುಮ್ಮನೆ ಬೇಕು ಅಂತ ಒಂದು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ. ಒಂದು 3 ಸಾಂಗ್ಸ್ಗೆ ಅಥವಾ ಸುಮ್ಮನೆ ಮಾಡೋಕ್ಕಾಗಲ್ಲ. ಲೈಕ್ I was supposed to be a part of Devil, but I didn't do it because I didn't think that the characters ನನಗೆ ಬೇಕಾಗಿರಲಿಲ್ಲ. ಲೈಕ್ ನನಗೆ ಇಷ್ಟ ಆಗಿಲ್ಲ ಕ್ಯಾರೆಕ್ಟರ್ ಮತ್ತು ನರೇಷನ್, ಸೊ ನಾನು ಮಾಡಿಲ್ಲ. ಸೊ ಎವ್ರಿಥಿಂಗ್ ಇಟ್ಸ್ ಅ ಚಾಯ್ಸ್. ಇನಿಷಿಯಲ್ ಆಗಿ ಕರಿಯರಲ್ಲಿ ಯು ಹ್ಯಾವ್ ಟು ಡೂ ವರ್ಕ್ ಬಿಕಾಸ್ ಯು ಆರ್ ಡೂಯಿಂಗ್ ವರ್ಕ್. ಒಂದು ಪಾಯಿಂಟ್ ಆದಮೇಲೆ ಯು ಕ್ಯಾನ್ ಚೂಸ್ ದ ವರ್ಕ್ ದಟ್ ಯು ಡೂ, ಆ್ಯಂಡ್ ಐ ವಾಂಟ್ ಟು ಡೂ ಬೆಟರ್ ವರ್ಕ್ ಅಂತ ಅಷ್ಟೇ. ವೃಷಭದಲ್ಲಿ ತುಂಬಾ ಅದ್ಭುತವಾಗಿರೋದು ಕ್ಯಾರೆಕ್ಟರ್ ಇದೆ. ಸೂಪರ್ಬ್ ಆ್ಯಕ್ಷನ್ ಇದೆ, ಬೋಲ್ಡ್ ಕ್ಯಾರೆಕ್ಟರ್ ಇದೆ, ಆ್ಯಂಡ್ ಇಟ್ಸ್ ಅ ಕ್ವೀನ್, ಸೊ ಇಟ್ಸ್ ಅ ಪೀರಿಯಾಡಿಕ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ರೋಲ್. ನಾನು ನಿಜವಾಗ್ಲೂ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನಂದ, ಬಿಕಾಸ್ ನಂದ ಜೊತೆ ನಾನು ತುಂಬ ವರ್ಕ್ ಮಾಡಿದ್ದೀನಿ. ನಮ್ಮವರು ಡೈರೆಕ್ಟರು, ಇನ್ನೊಬ್ಬರು ಸಮರ್ ಇಸ್ ಆಲ್ಸೋ ಆರ್ ಬಾಯ್ ಓನ್ಲಿ. ಸೊ ನಂದ ಐ ವರ್ಕ್ ವಿತ್ ಸೋ ಮಚ್. ಸೊ ಈ ಥರ ಒಂದು ಕತೆ ಬರೆಯೋಕ್ಕೆ, ಈ ಥರ ಒಂದು ಕ್ಯಾರೆಕ್ಟರ್ ಬರೆಯೋಕ್ಕೆ, ಆ್ಯಂಡ್ ಟು ವಾಂಟ್ ಮೀ ಟು ಡೂ ದಿಸ್ ಕ್ಯಾರೆಕ್ಟರ್, ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನಿಜ ನಾನು ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಯಾಕಂದರೆ ಇಟ್ ವಿಲ್ ಜಸ್ಟ್ ರಿವೀಲ್ ದ ಹೋಲ್ ಸ್ಟೋರಿ. ಬಟ್ ಸೂಪರ್ಬ್ ಕ್ಯಾರೆಕ್ಟರ್. ಆ್ಯಂಡ್ ನಾನು ಕನ್ನಡ ಆಡಿಯನ್ಸಸ್ಗೆ ಜಸ್ಟ್ ಆ ಸಿನಿಮಾ ಬಿಕಾಸ್ ಆಫ್ ದ ವಿಜುವಲ್ ಎಕ್ಸ್ಪೀರಿಯನ್ಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇರ್ ಆರ್ ವೆರಿ ಫ್ಯೂ ಸ್ಟೋರೀಸ್ ಇನ್ನೊಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತಲ್ಲ, ಆ ಒಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ ಅದು ಸಿನಿಮಾ. ಸೊ ವಿಜುವಲ್ ಆಗಿ ನಮ್ಮ ಕನ್ನಡ ಲೀಡ್ ಆ್ಯಕ್ಟ್ರೆಸ್ಗೋಸ್ಕರ, ನಮ್ಮ ಕನ್ನಡ ಡೈರೆಕ್ಟರ್ಗೋಸ್ಕರ ಎಲ್ಲರೂ ಸಿನಿಮಾ ನೋಡಬೇಕು. ಯಾ